ಇವಾಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಪ್ರೊಕ್ರಾಸ್ಟಿನೇಷನ್. ಕೆಲಸನ ಶುರು ಮಾಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಇಲ್ಲೇ 5 ಮಿನಿಟ್ ರೂಲ್ ಯೂಸ್ ಮಾಡಬೇಕು. ನಾನು ಕೇವಲ 5 ಮಿನಿಟ್ಸ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಬ್ರೈನ್ಗೆ ಇದು ಈಸಿ ಅನಿಸುತ್ತೆ. ಒನ್ಸ್ ಯು ಸ್ಟಾರ್ಟ್ ಆಟೋಮ್ಯಾಟಿಕಲಿ ಕಂಟಿನ್ಯೂ ಆಗುತ್ತೆ. ಇದು ಸೈಕಾಲಜಿ. ಇನ್ನೊಂದು ಹಿಡನ್ ಎನಿಮಿ ಪರ್ಫೆಕ್ಷನಿಸಮ್. ಪರ್ಫೆಕ್ಟಾಗಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತೀರಾ, ಆದರೆ ನಿಜ ಏನು ಗೊತ್ತಾ, ಪರ್ಫೆಕ್ಟ್ ಅನ್ನೋದು ಇಲ್ಯೂಷನ್. ನೀವು ಸ್ಟಾರ್ಟ್ ಮಾಡಬೇಕು, 60% ಕ್ವಾಲಿಟಿ ಸಾಕು. ಡನ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್. ಜಸ್ಟ್ ಥಿಂಕ್ ಮಾಡಿ, ನೀವು 60% ಮಾಡಿ ಮುಂದಕ್ಕೆ ಹೋಗೋದಾ ಅಥವಾ 100% ಪರ್ಫೆಕ್ಟಾಗಿ ಬೇಕು ಅಂತ ವೆಯ್ಟ್ ಮಾಡಿ ಅಲ್ಲೇ ನಿಂತಿರೋದಾ? ಯಾವುದು ಬೆಟರ್? ಇವಾಗ ಲಾಸ್ಟ್ ಪವರ್ಫುಲ್ ಹ್ಯಾಬಿಟ್, ಸೆಲ್ಫ್ ಆಡಿಟ್. ನೀವು ನಿಮ್ಮ ಲೈಫ್ನ ಅಬ್ಸರ್ವ್ ಮಾಡಬೇಕು. ವಾರಕ್ಕೆ 1 ಸರಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾನು ಟೈಮ್ ವೇಸ್ಟ್ ಮಾಡಿದ್ದೀನಾ, ನಾನು ಯಾವ ಕೆಲಸಗಳಿಗೆ ನೋ ಹೇಳಿದೆ. ಇದು ನಿಮಗೆ ಅವೇರ್ನೆಸ್ನ ಕೊಡುತ್ತೆ, ಚೇಂಜ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ರಾತ್ರಿ 3 ಸಿಂಪಲ್ ಕ್ವೆಶನ್ಸ್ನ ಕೇಳಿ. ನಾನು ಏನನ್ನ ಕಲಿತೆ, ನಾನು ಯಾವ ಡಿಸ್ಟ್ರಾಕ್ಷನ್ನ ಅವಾಯ್ಡ್ ಮಾಡಿದೆ, ನಾನು ನನ್ನ ಮೇನ್ ಕೆಲಸಕ್ಕೆ ಏನು ಮಾಡಿದೆ, ಏನನ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಇದು ಕನ್ಸಿಸ್ಟೆನ್ಸಿನ ಕೊಡುತ್ತೆ. ಕೊನೆಗೆ ಒಂದು ಡೀಪ್ ಟ್ರೂತ್ ಹೇಳ್ತೀನಿ, ಲೇಸಿನೆಸ್ ನಿಮ್ಮ ಶತ್ರು ಅಲ್ಲ, ಡೈರೆಕ್ಷನ್ ಇಲ್ಲದೆ ಇರೋದೇ ನಿಮ್ಮ ಶತ್ರು. ನೀವು ಸ್ಮಾರ್ಟಾಗಿ ಲೇಸಿಯಾಗಿದ್ದರೆ ನೀವು ಅನ್ಸ್ಟಾಪಬಲ್ ಆಗಿರ್ತೀರ. ಇವಾಗ ನಿಮಗೆ ಒಂದು ಪ್ರಶ್ನೆ, ನಿಮ್ಮ ಜೀವನ ಬದಲಾಯಿಸೋ ಆ ಒಂದು ಕೆಲಸ ಏನು? ನೀವು ಯಾವ ಕೆಲಸನ ಮಾಡಬೇಕು ಅಂತ ಗೊತ್ತಿದ್ರೂ ಇನ್ನೂ ಮಾಡದೇ ಇದ್ದೀರಾ? ಅದನ್ನು ಕಮೆಂಟಲ್ಲಿ ಹೇಳಿ. ಈ ರೀತಿಯ ಇನ್ನಷ್ಟು ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮಗೆ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.